ಆಮೇಲೆ ನಾನೇನು ಹೇಳ್ತೀನಿ, ಜನ ಏನು ಮಾಡ್ತಾರೆ, 100 ರೂಪಾಯಿ ನೀವು ಇವಾಗ ಅರ್ನ್ ಮಾಡ್ತೀರಾ, ಎಲ್ಲ ಖರ್ಚು ಮಾಡಿ ಮಿಕ್ಕಿರೋ ದುಡ್ಡನ್ನು ನಾನು ಇನ್ವೆಸ್ಟ್ಮೆಂಟ್ಗೆ ಇಟ್ಕೊಳ್ಳೋಣ ಅಂತ ಮಾಡ್ತೀರಾ. ಹಂಗೆ ಮಾಡಬಾರ್ದು. ನೀವು 100 ರೂಪಾಯಿ ದುಡಿದ್ರೆ ಮಿನಿಮಮ್ ಫಸ್ಟೇ 20 ರೂಪಾಯಿ ಎತ್ತಿಟ್ಬಿಡಿ, ಮಿಕ್ಕಿರೋ ದುಡ್ಡನ್ನು ಖರ್ಚು ಮಾಡಿ. ಅಂದರೆ ದುಡ್ದಿರೋ ದುಡ್ಡಲ್ಲಿ ಖರ್ಚು ಮಾಡಿ ಮಿಕ್ಕಿರೋ ದುಡ್ಡನ್ನು ಇನ್ವೆಸ್ಟ್ ಮಾಡೋದಲ್ಲ, ದುಡ್ದಿರೋ ದುಡ್ಡಲ್ಲಿ ಫಸ್ಟು ಇನ್ವೆಸ್ಟ್ಮೆಂಟಿಗೆ ಎತ್ತಿಟ್ಬಿಡಿ, ಮಿಕ್ಕಿರೋ ದುಡ್ಡನ್ನು ಖರ್ಚು ಮಾಡಿ. ನನ್ನ ಪ್ರಕಾರ ಮಿನಿಮಮ್ 20% ಆಫ್ ವಾಟ್ ಯು ಅರ್ನ್ ಮಿನಿಮಮ್ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಸ್ಟು 1 ಕೋಟಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನನ್ನ ಎಕ್ಸಾಂಪಲ್ಲೇ ತೊಗೊಂಡ್ರೆ, ಐ ಟುಕ್ 30 years ಆಫ್ ಮೈ ಲೈಫ್ ಟು ಮೇಕ್ 1 crore. ನನಗೊಂದು ಆಸೆ ಇತ್ತು, ಜೀವನದಲ್ಲಿ ನಾನು 1 ಕೋಟಿ ಮಾಡಿಬಿಡ್ತು ಅಂದ್ರೆ ಸಾಕಪ್ಪ, ಇನ್ನೇನು ಬೇಡ ಅನ್ನಿಸ್ತಿತ್ತು. ಸೊ 30 years ತೊಗೊಂಡು ಟು ಮೇಕ್ ಮೈ 1 crore. ಸೊ ನಾನು ನಿಮ್ಮನ್ನು ಇವತ್ತು ಕೇಳ್ತೀನಿ ಸೌಜನ್ಯ ಅವರೇ, ನನಗೆ 1 ಕೋಟಿ ಮಾಡೋದಕ್ಕೆ ಇಫ್ ಇಟ್ ಟುಕ್ 30 years, ಹಂಗಂದ್ರೆ ನನಗೆ 2 ಕೋಟಿ ಮಾಡೋಕ್ಕೆ ಇಟ್ ಶುಡ್ ಟೇಕ್ 60 years ಅಲ್ವಾ? ನನಗೆ 60 ವರ್ಷ ವಯಸ್ಸಾಯ್ತಾ? ಹಂಗಂದ್ರೆ ಟು ಮೇಕ್ ಫಸ್ಟ್ crore ಇಟ್ ಟುಕ್ 30 years, ಟು ಮೇಕ್ ದ ಸೆಕೆಂಡ್ crore ಇಟ್ ಮೇ ಟೇಕ್ ಓನ್ಲಿ 1 year. ಸೊ ಜನ ಏನು ಮಾಡ್ತಾರೆ ಅಂದರೆ, ಆ ಫಸ್ಟ್ 1 crore ಮಾಡೋದಕ್ಕೆ ಅವ್ರಿಗೆ ಪೇಷನ್ಸ್ ಇರೋದಿಲ್ಲ, ತಾಳ್ಮೆ ಇರೋದಿಲ್ಲ, ಕಾಯಕ್ಕೆ ರೆಡಿ ಇಲ್ಲ. ನನ್ನ ಎಕ್ಸಾಂಪಲಲ್ಲಿ 30 years ಆಗ್ಬೋದು, ಇನ್ನೊಬ್ರು ಯಾರಿಗೋ 45 years ಆಗ್ಬೋದು, ಮತ್ತೊಬ್ರು ಯಾರಿಗೋ 55 years ಆಗ್ಬೋದು. ಆದರೆ ಇಫ್ ಯು ಟೇಕ್ 55 years ಟು ಮೇಕ್ 1 crore, ಯು ವಿಲ್ ನಾಟ್ ಟೇಕ್ 110 years ಟು ಮೇಕ್ 2 crore. ಸೊ ಹಾಗಾಗಿ ಇಟ್ ಈಸ್ ಟಫ್ ಟು ಮೇಕ್ ಯುವರ್ ಫಸ್ಟ್ 1 crore. ಫಸ್ಟ್ 1 crore ಬಂದಾದ್ಮೇಲೆ ದ ನೆಕ್ಸ್ಟ್ ಸ್ಲ್ಯಾಬ್ ಕಮ್ಸ್ ವೆರಿ ಫಾಸ್ಟರ್. ಬಟ್ ಅದಕ್ಕೆ ನಿಮ್ಮಲ್ಲಿ ತಾಳ್ಮೆ ಇದೆಯಾ, ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇದೆಯಾ, ಕಲಿಯುವಂತಹ ಓಪನ್ ಮನಸ್ಸಿದೆಯಾ, ಆಮೇಲೆ ಹಾರ್ಡ್ ವರ್ಕ್ಗೆ ಸಬ್ಸ್ಟಿಟ್ಯೂಷನ್ ಇಲ್ಲವೇ ಇಲ್ಲ. ಅದಾನಿ ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ಶ್ರೀಮಂತನಾಗಬೇಕಂದ್ರೆ 3 ಅವನಲ್ಲಿ ಇರಬೇಕಂತೆ. ಏನದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮೊದಲನೇದು ಮೆಹನತ್ ಅಂತಾರೆ, ಅಂದರೆ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಇಲ್ಲದೇನೆ ಯಾರೂ ಕೂಡ ಶ್ರೀಮಂತರಾಗಕ್ಕಾಗಲ್ಲ. ಸೆಕೆಂಡ್ ಹೇಳ್ತಾರೆ ಅವರು, ನಿಯತ್ತಿರಬೇಕು ಅಂತ. ಸೊ ಇಂಟಿಗ್ರಿಟಿ ಅಂತ ನಾನು ಕರಿತೀನಿ. ಸೊ ಶಾರ್ಟ್ ಕಟ್ಟಲ್ಲಿ ನಾವು ಮೇಲೆ ಬೇಗ ಹೋದರೆ ಅಷ್ಟೇ ಶಾರ್ಟ್ ಕಟ್ಟಲ್ಲಿ ಬೇಗ ಕೆಳಗಡೆ ಬಂದ್ಬಿಡ್ತೀವಿ. ಸೊ ಇಂಟಿಗ್ರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸಮ್ವನ್ ಟು ಗ್ರೋ ಇನ್ ಎನಿ ಫೀಲ್ಡ್, ಸೊ ಟು ಆಲ್ಸೋ ಇನ್ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಮೇಕಿಂಗ್ ಮನಿ. ಥರ್ಡ್ ಒನ್ ನಾನು ಹೇಳ್ತೀನಿ, ಆ್ಯಂಡ್ ವಿತ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟಾಕಿಂಗ್, ಯು ನೀಡ್ ಇವನ್ ಗಾಡ್ಸ್ ಗ್ರೇಸ್. ಭಗವಾನ್ ಕಾ ಕೃಪಾ ಚಾಹಿಯೆ ಅಂತ ಅದಾನಿ ಹೇಳ್ತಾರೆ. ಇದನ್ನ ಲಕ್ ಅಂತ ಕರೀತಿರೋ, ಅಥವಾ ಗಾಡ್ಸ್ ಗ್ರೇಸ್ ಅಂತ ಕರೀತಿರೋ, ಅಥವಾ ಸ್ಪಿರಿಚುವಲ್ ಪವರ್ ಅಂತ ಕರೀತಿರೋ, ಇಟ್ ಕ್ಯಾನ್ ಬಿ ಇವನ್ ಯುವರ್ ಫಾದರ್ ಮದರ್ ಬ್ಲೆಸ್ಸಿಂಗ್, ದಟ್ ಈಸ್ ಅ ಸ್ಪಿರಿಚುವಲ್ ಪವರ್. ಆಲ್ಸೋ ನೀವೇನು ಮೆನ್ಷನ್ ಮಾಡಿದ್ರಿ, ಒಂದೇ ಕಡೆ ಯಾವತ್ತೂ ಎಲ್ಲಾನು ಇನ್ವೆಸ್ಟ್ ಮಾಡಬಾರ್ದು, ವಿ ಹ್ಯಾವ್ ಟು ಡೈವರ್ಸಿಫೈ ಅಂತ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಟಾಪ್ 3 ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಂತ ನೀವು ಹೇಳೋದಿದ್ರೆ, ಬಿಕಾಸ್ ನಮ್ಮಲ್ಲಿ ನಾವು ನೋಡೋ ಹಾಗೆ ಮೋಸ್ಟ್ ಆಫ್ ದೆಮ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ, RDಗೆ ಹಾಕ್ತಾರೆ, FD ಇಡ್ತಾರೆ. ದೀಸ್ ಆರ್ ದ ಮೋಸ್ಟ್ ಕಾಮನ್ ways that we follow to save money. But ನಿಮ್ಮ ಪ್ರಕಾರ which are the top 3 investment options? ವೆರಿ ಗುಡ್ ಕ್ವೆಶ್ಚನ್ ಸೌಜನ್ಯ ಅವರೇ. ಇದಕ್ಕೊಂದು ತಂಬ್ ರೂಲ್ ಇದೆ ಫಿನಾನ್ಸ್ ಅಲ್ಲಿ. ಏನು ಹೇಳ್ತಾರೆ ಅಂದರೆ 100 ಮೈನಸ್ ಯುವರ್ ಏಜ್ ಮಾಡಿ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮೈ ಏಜ್ ಇಸ್ 41 years. 100ರಲ್ಲಿ ನನ್ನ ಏಜ್ 41 ಮೈನಸ್ ಮಾಡಿದ್ರೆ ಎಷ್ಟು ಮಿಗುತ್ತೆ? 100 ಮೈನಸ್ 41 ಇಫ್ ಐ ಡು, ಇಟ್ ಈಸ್ 59. 59 ವರ್ಷ ಆಯಿತು. ಸೊ 59% ಆಫ್ ಮೈ ಇನ್ವೆಸ್ಟ್ಮೆಂಟ್ ರಿಸ್ಕಿ ಅಸೆಟ್ಸ್ಗೆ ಮಾಡಬಹುದು, ರೆಸ್ಟ್ ಶುಡ್ ಬಿ ಇನ್ ಸೇಫ್ ಅಸೆಟ್ಸ್ ಅಂತ ನಾವು ಹೇಳ್ತೀವಿ. ಇದರ ಸಿಂಪಲ್ ರೂಲ್ ಏನು ಅಂದರೆ, ಆಸ್ ಯು ಗ್ರೋ ಓಲ್ಡರ್ ಆ್ಯಂಡ್ ಓಲ್ಡರ್, ಲೆಸ್ಸರ್ ಅಮೌಂಟ್ ಶುಡ್ ಗೆಟ್ ಇನ್ವೆಸ್ಟೆಡ್ ಇನ್ ರಿಸ್ಕಿ ಅಸೆಟ್ಸ್ ಆ್ಯಂಡ್ ಮೋರ್ ಅಮೌಂಟ್ ಶುಡ್ ಗೆಟ್ ಇನ್ವೆಸ್ಟೆಡ್ ಇನ್ ಸೇಫ್ ಅಸೆಟ್. ಅಂದರೆ ನಿಮ್ಮ ಏಜ್ ಎಷ್ಟು ಅಷ್ಟನ್ನ ಸೇಫ್ ಅಸೆಟ್ಗೆ ಹಾಕಿ, ಬ್ಯಾಲೆನ್ಸ್ ಅನ್ನ ರಿಸ್ಕಿ ಅಸೆಟ್ಗೆ ಹಾಕಿ. ಸೊ ನಾರ್ಮಲಿ ನಾನೇನು ಹೇಳ್ತೀನಿ, ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಐ ಆಮ್ 40 years old ಅಂದರೆ 40% ಆಫ್ ಮೈ ಟೋಟಲ್ ಮನಿ ನನ್ನ ಹತ್ರ ಈಗ ಹೂಡಿಕೆ ಮಾಡೋದಕ್ಕೆ 1 ಲಕ್ಷ ಇದ್ದರೆ 40,000 ರೂಪಾಯಿಯನ್ನು ಸೇಫ್ ಅಸೆಟ್ಗೆ ಹಾಕಿ. ಸೇಫ್ ಅಸೆಟ್ ಅಂದ್ರೆ ಏನು? ಬ್ಯಾಂಕ್ ಡೆಪಾಸಿಟ್, ಗೋಲ್ಡ್ ಆಗಿರ್ಬೋದು, ಸೊ ಅಥವಾ ಯಾವ್ದಾನ ರೆಕರಿಂಗ್ ಡೆಪಾಸಿಟ್ಸ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ ಆಗಿರ್ಬೋದು. ಸೊ ಇದರಲ್ಲೆಲ್ಲ ನಿಮಗೆ ನಾರ್ಮಲಿ ಏನಾಗುತ್ತೆ, 6 to 7% ಪರ್ ಆ್ಯನಮ್ ರಿಟರ್ನ್ ಬರುತ್ತೆ. ಅಂದರೆ ವರ್ಷಕ್ಕೆ ಲಾಭಾಂಶ 6ರಿಂದ 7% ಬರುತ್ತೆ. ಇದಕ್ಕೆ ನಾವು ಸೇಫ್ ಅಸೆಟ್ಸ್ ಅಂತ ಕರಿತೀವಿ. ರಿಸ್ಕಿ ಅಸೆಟ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಈಗ ತಾನೇ ಹೇಳ್ದಂಗೆ ಶೇರ್ ಮಾರ್ಕೆಟ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಇನ್ ಡಿರೈವೇಟಿವ್ಸ್ ಮತ್ತು ಕಮಾಡಿಟಿ ಮಾರ್ಕೆಟ್ ಆಗಿರ್ಬೋದು, ಅಥವಾ ನಾನು ರಿಯಲ್ ಎಸ್ಟೇಟನ್ನು ಕೂಡ ಇವತ್ತು ನಾನು ನಿಮಗೆ ಆಮೇಲೆ ಈ ಪ್ರಶ್ನೆಯನ್ನು ಕೂಡ ತಾವು ಖಂಡಿತವಾಗ್ಲೂ ಕೇಳ್ಬೋದು. ರಿಯಲ್ ಎಸ್ಟೇಟ್ ಜಾಸ್ತಿ ಬೆಟರಾ, ಗೋಲ್ಡ್ ಜಾಸ್ತಿ ಬೆಟರಾ, ಅಥವಾ ಶೇರ್ ಮಾರ್ಕೆಟ್ ಜಾಸ್ತಿ ಬೆಟರಾ? ಈ ಪ್ರಶ್ನೆನ ನಾವು ನೋಡೋದಾದರೆ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಿಮ್ಗೇನು ರಿಟರ್ನ್ ಬರುತ್ತೆ ಅದನ್ನು ನೀವು ಆ್ಯಾವರೇಜ್ ಮಾಡಿದ್ರೆ ನಿಮ್ಗೆ ಹಬ್ಬ ಅಂದರೆ ಆ್ಯಾವರೇಜ್ ಆಗಿ 15ರಿಂದ 20% ರಿಟರ್ನ್ ಬರ್ಬೋದು. ಶೇರ್ ಮಾರ್ಕೆಟಲ್ಲಿ ದೇರ್ ಆರ್ ಪ್ಲೇಸಸ್ ವೇರ್
ಇನ್ ಅ ಇಯರ್ ಯು ವುಡ್ ಹ್ಯಾವ್ ಮೇಡ್ 10 times ಮನಿ. ನೀವು ನನ್ನನ್ನು ಕೇಳಿದ್ರೆ ನನ್ನ ಇಡೀ 100 ರೂಪಾಯಿ ಏನಿದೆ ಐ ವಿಲ್ ಪುಟ್ ಇಟ್ ಇನ್ ಸ್ಟಾಕ್ ಮಾರ್ಕೆಟ್, ಬಿಕಾಸ್ ನನಗದು ಗೊತ್ತಿದೆ. ಇನ್ನೊಬ್ರು ಯಾರಿಗೋನು ಇಲ್ಲ ಸರ್ ನನ್ನ ಹತ್ರ ಇರೋ ದುಡ್ಡೆಲ್ಲ ನಾನು ಹಾಕೋದು ಬರೀ ರಿಯಲ್ ಎಸ್ಟೇಟ್ಗೆ, ಬಿಕಾಸ್ ಐ ನೋ ದಟ್. ಅವಾಗ ನೀವೇನು ಮಾಡಬೇಕು, ಲೈಫ್ ಇಸ್ ಟೂ ಶಾರ್ಟ್ ಟು ಲರ್ನ್ ಎವ್ರಿಥಿಂಗ್ ಫ್ರಮ್ ಮೈ ಸೈಡ್. ನಾನೇನು ಮಾಡ್ತೀನಿ, ಐ ವಿಲ್ ಫೈಂಡ್ ಅನ್ ಅದರ್ ಆಲ್ಟರ್ನೇಟಿವ್ ಪರ್ಸನ್ ಹೂ ನೋಸ್ ಬೆಟರ್ ಇನ್ ರಿಯಲ್ ಎಸ್ಟೇಟ್. ಈಗ ನನ್ನ ಫ್ರೆಂಡ್ ಒಬ್ಬ ರಿಯಲ್ ಎಸ್ಟೇಟಲ್ಲಿ ಎಕ್ಸ್ಪರ್ಟ್ ಇದ್ದಾನೆ. ನಾನೇನು ಮಾಡ್ತೀನಿ, ನನ್ನ ಹತ್ರ 100 ರೂಪಾಯಿ ಇದ್ದರೆ ಅದರಲ್ಲಿ ಒಂದು 10% ನಾನು ರಿಯಲ್ ಎಸ್ಟೇಟ್ಗೆ ಹಾಕ್ತೀನಿ ಆ್ಯಂಡ್ ಐ ಟೇಕ್ ಹಿಸ್ ಅಡ್ವೈಸ್. ಅವನ ಹತ್ರ ಇರೋ 100 ರೂಪಾಯಲ್ಲಿ 10 ರೂಪಾಯಿನ ಶೇರ್ ಮಾರ್ಕೆಟ್ಗೆ ಹಾಕ್ತಾನೆ ಆ್ಯಂಡ್ ಹಿ ವಿಲ್ ಟೇಕ್ ಮೈ ಅಡ್ವೈಸ್. ಸೊ ಫೈಂಡಿಂಗ್ ದ ರೈಟ್ ಪರ್ಸನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಜಿಮ್ ರಾನ್ ಒಂದು ಕಡೆ ಹೇಳ್ತಾರೆ, ಯು ಆರ್ ಅನ್ ಆವರೇಜ್ ಆಫ್ 5 people with whom you spend most of your time. Correct. If you spend time with 5 idiots, you will be average of that 5. Correct. ಇಲ್ಲಿ this is not selfishness, this is self awareness. ನಾನು ಯಾವಾಗೂ ಹೇಳ್ತೀನಿ, ಸೆಲ್ಫಿಶ್ನೆಸ್ಗೂ ಸೆಲ್ಫ್ ಅವೇರ್ನೆಸ್ಗೂ ವ್ಯತ್ಯಾಸ ಇದೆ. ಇಫ್ ಯು ಕೀಪ್ ವೇಸ್ಟಿಂಗ್ ಯುವರ್ ಟೈಮ್ ಆ್ಯಂಡ್ ಯು ವಾಂಟ್ ಗ್ರೋತ್, ಹೌ ಇಸ್ ಇಟ್ ಪಾಸಿಬಲ್? ಇರೋದೇ 24 ಗಂಟೆ, ಯು ಕಾಂಟ್ ಎಕ್ಸ್ಟೆಂಡ್ ದಟ್. ಸೊ ಹೌ ವೆಲ್ ಯು ಯೂಸ್ ಯುವರ್ ಟೈಮ್. ರಿಚ್ ಪೀಪಲ್ಗೂ ಪುವರ್ ಪೀಪಲ್ಗೂ ಏನು ಡಿಫರೆನ್ಸ್ ಅಂದರೆ ದ ವೇ ದೇ ಯೂಸ್ ದೇರ್ ಟೈಮ್. ರಿಚ್ ಪೀಪಲ್ ಯೂಸ್ ದೇರ್ ಟೈಮ್ ಇನ್ ಪ್ರೊಡಕ್ಟಿವ್ ಪ್ಲೇಸ್, ಇನ್ ಪಾಸಿಟಿವ್ ಏರಿಯಾಸ್. ಪುವರ್ ಪೀಪಲ್ ಯೂಸ್ ದೇರ್ ಟೈಮ್ ಇನ್ ನೆಗೆಟಿವ್ ಏರಿಯಾಸ್. ಸೊ ಈ ವ್ಯತ್ಯಾಸವನ್ನು ಯಾವಾಗ ನೀವು ತಿಳ್ಕೊಳ್ತೀರಾ ಆ್ಯಂಡ್ ಯು ನೋ ಹೌ ಟು ಯೂಸ್ ಯುವರ್ ಟೈಮ್ ಬೆಟರ್, ಬಿಕಾಸ್ ನಿಮಗೂ ಇರೋದು 24 ಗಂಟೆ, ನನಗೂ ಇರೋದು 24 ಗಂಟೆ, ಮುಖೇಶ್ ಅಂಬಾನಿಗಿರೋದು 24 ಗಂಟೆ. ಬಟ್ ಹೌ ಯು ಯೂಸ್ ದ 24 hours is what differentiates between a rich person and a poor person. But diversification is must. ಎಲ್ಲ ದುಡ್ಡನ್ನು ಎತ್ಕೊಂಡೋಗಿ ನಾನು ಬರೀ ಶೇರ್ಸ್ಗೆ ಹಾಕ್ತೀನಿ, ಎಲ್ಲ ದುಡ್ಡನ್ನು ಬರೀ ನಾನು ಚೀಟಿ ಹಾಕ್ತೀನಿ, ಎಲ್ಲ ದುಡ್ಡನ್ನು ಎತ್ಕೊಂಡು ಬರೀ ನಾನು ಗೋಲ್ಡ್ಗೆ ಹಾಕ್ತೀನಿ, ಎಲ್ಲ ದುಡ್ಡು ಬರೀ ರಿಯಲ್ ಎಸ್ಟೇಟ್ಗೆ ಹಾಕ್ತೀನಿ, ಎಲ್ಲ ದುಡ್ಡನ್ನು ನಾನು ಬರೀ ಇನ್ಶೂರೆನ್ಸಲ್ಲೆಲ್ಲೋ ಹಾಕ್ತೀನಿ. ಈ ಥರ ಮಾಡಬಾರ್ದು, ವಿಂಗಡಣೆ ಮಾಡಬೇಕು. ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ ಒಂದು 20 ರೂಪಾಯಿನ ಬ್ಯಾಂಕ್ ಡೆಪಾಸಿಟ್ಗೆ ಹಾಕಿ, ಇನ್ನೊಂದು 20 ರೂಪಾಯಿ ಶೇರ್ಸ್ಗೆ ಹಾಕಿ, ಇನ್ನೊಂದು 20 ರೂಪಾಯಿ ಮ್ಯೂಚುವಲ್ ಫಂಡ್ಗೆ ಹಾಕಿ, ಇನ್ನೊಂದು 20 ರೂಪಾಯಿ ರಿಯಲ್ ಎಸ್ಟೇಟ್ಗೆ ಹಾಕಿ. ಸೊ ಆ ಥರ ಯು ಹ್ಯಾವ್ ಟು ಡೈವರ್ಸಿಫೈ. ನನ್ನ ಪ್ರಕಾರ ಮಿನಿಮಮ್ 5 ಅಸೆಟ್ ಕ್ಲಾಸ್ಗೆ ಡೈವರ್ಸಿಫೈ ಮಾಡಬೇಕು. ಐ ಹ್ಯಾವ್ ನೇಮ್ಡ್ ಸೋ ಮೆನಿ ಅಸೆಟ್ ಕ್ಲಾಸಸ್. ಡೈವರ್ಸಿಫೈ ಮಾಡಿದಾಗ ಯು ಗೆಟ್ ದ ಬೆನಿಫಿಟ್ ಆಫ್ ಆವರೇಜ್. ಸೊ ಶೇರ್ ಮಾರ್ಕೆಟ್ ಒಂದು ಟೈಮ್ ಕೆಳಗಡೆ ಬೀಳುತ್ತೆ, ಗೋಲ್ಡ್ ಒಂದು ಕಡೆ ಮೇಲೆ ಹೋಗುತ್ತೆ, ಇನ್ನೊಂದು ಕಡೆ ಗೋಲ್ಡ್ ಕೆಳಗಡೆ ಬೀಳುತ್ತೆ, ಶೇರ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ನಾನು ವಿಂಗಡಣೆ ಮಾಡಿ ಹೂಡಿಕೆ ಮಾಡಿದಾಗ ಒಟ್ಟಾರೆ ಜಾಸ್ತಿ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಓಕೆ. ಆ್ಯಂಡ್ ರಿಸ್ಕಿ ಅಸೆಟ್ ಅಂತ ನೀವೇನು ವಿವರಿಸಿದ್ರಿ, ಶೇರ್ ಮಾರ್ಕೆಟ್, ಸಾಕಷ್ಟು ಕಥೆಗಳು ನಾವೇನು ಕೇಳಿದ್ದೀವಿ ಅಥವಾ ರಿಯಲ್ ಲೈಫ್ ಸ್ಟೋರೀಸ್, ಅವ್ನು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಕಳ್ಕೊಂಡ ಅನ್ನೋದನ್ನೇ ಹೆಚ್ಚು ಕೇಳ್ತೀವಿ. ಡು ಯು ಥಿಂಕ್ ದ ರೀಸನ್ ಇಸ್ ಜನ ಅವ್ರಾಗವರೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ವಿತೌಟ್ ಟೇಕಿಂಗ್ ಅನ್ ಎಕ್ಸ್ಪರ್ಟ್ ಒಪಿನಿಯನ್ ಅಥವಾ ಎಕ್ಸ್ಪರ್ಟ್ ಅಡ್ವೈಸ್? ಸೇ ಯಾವುದೋ ಒಂದು ಸ್ಟಾಕ್ ಮೇಲೆ ಹೋಗ್ತಿದೆ ಇವಾಗ ಅಂತ ತಿಳ್ಕೊಂಡು ಯಾರ ಮೂಲಕನೋ ಅಥವಾ ಎಲ್ಲೋ ಓದೋ ಹೀಗೆ ದೇ ಬ್ಲೈಂಡ್ಲಿ ಇನ್ವೆಸ್ಟ್ ಆ್ಯಂಡ್ ಮೇ ಬಿ ದೇ ಡೋಂಟ್ ನೋ ಯಾವಾಗ ಅದನ್ನು ತೆಗಿಬೇಕು ಅಂತ. ಸೊ ಡು ಯು ಥಿಂಕ್ ಒಬ್ಬ ಎಕ್ಸ್ಪರ್ಟ್ ಇರಬೇಕು ನಮ್ಮನ್ನು ಗೈಡ್ ಮಾಡೋದಕ್ಕೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂತ? ವೆರಿ ಗುಡ್. ಸೌಜನ್ಯ ಅವರ ಇಲ್ಲಿ ಏನಾಗುತ್ತೆ, ಸೆಬಿ ಅವರು ಒಂದು ಕಡೆ ದೇ ಡಿಡ್ ಅ ಸರ್ವೆ. ಅಲ್ಲಿ ಆ ಸರ್ವೆ ರಿಸಲ್ಟ್ ಏನು ಹೇಳ್ತು ಅಂದರೆ 100 ಜನದಲ್ಲಿ 90 ಜನ ಶೇರ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊತಿದ್ದಾರೆ, 5 ಜನ ಲಾಭನೂ ಇಲ್ಲ ನಷ್ಟನೂ ಇಲ್ಲ, ಬ್ರೇಕ್ ಇವನ್ ಅಲ್ಲಿ ಇದ್ದಾರೆ, ಬರೀ 5 ಜನ ಲಾಭ ಮಾಡ್ತಾ ಇದ್ದಾರೆ. ಅಂದ್ರೆ 100 ಜನದಲ್ಲಿ 5 people ಆರ್ ಮೇಕಿಂಗ್ ಮನಿ, 95% ಆಫ್ ಪೀಪಲ್ ಆರ್ ನಾಟ್ ಮೇಕಿಂಗ್ ಮನಿ. ಅದರಲ್ಲಿ 90% ಲಾಸಲ್ಲಿದ್ದಾರೆ, 5 ಜನ ಪ್ರಾಫಿಟ್ಟು ಇಲ್ಲ ಲಾಸು ಇಲ್ಲ, ಬರೀ 5 ಜನ ದುಡ್ಡು ಮಾಡ್ತಿದ್ದಾರೆ. ಆದರೆ ಇದು ಎಂಥ ಒಳ್ಳೆ ಸ್ಟ್ಯಾಟಿಸ್ಟಿಕ್ಸ್. ಜನಕ್ಕೆ ಭಯ ಆಗುತ್ತೆ, ಅಂದ್ರೆ 100 ಜನದಲ್ಲಿ ಬರೀ 5 ಜನ ದುಡ್ಡು ಮಾಡೋದು, ಇನ್ನೆಲ್ಲ ಬೇರೆಯವರೆಲ್ಲ ದುಡ್ಡು ಮಾಡಲ್ಲ ಅಥವಾ ಲಾಸ್ ಮಾಡ್ಕೊಳೋರೆ ಜಾಸ್ತಿ ಇದ್ದಾರೆ ಅಂತ ಜನ ಭಯ ಪಡ್ತಾರೆ. ನನಗೆ ಖುಷಿ ಏನು ಅಂದರೆ 5% ಪೀಪಲ್ ಹೂ ಆರ್ ಮೇಕಿಂಗ್ ಮನಿ ಇದಾರಲ್ಲ, ದೇ ಆರ್ ಮೇಕಿಂಗ್ 95% ಪೀಪಲ್ಸ್ ಲಾಸ್ ಆಸ್ ದೇರ್ ಪ್ರಾಫಿಟ್. ಸೊ ಹೌ ಟು ಕಮ್ ಟು ದಟ್ 5% ಕ್ಲಬ್ ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ಇಫ್ ಯು ಆರ್ ಇನ್ ದಟ್ 5% ಕ್ಲಬ್, then you can make the losses of 95% people as your profit. So how to come to that 5% club? ಆಮೇಲೆ ನೀವು ಹೇಳ್ದಂಗೆನೆ ಯಾಕೆ 95% ಜನ ಲಾಸ್ ಮಾಡ್ಕೊತಿದ್ದಾರೆ ಅಂದರೆ ನಂಬರ್ 1 ಕಾರಣ 10,000 ರೂಪಾಯಿ ಅವ್ರ ಹತ್ರ ಇವತ್ತು ದುಡ್ಡಿರುತ್ತೆ. ಸೊ ಅವರು ಟ್ರೈನಲ್ಲಿ ಬರ್ತಾ ಇರ್ತಾರೆ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಸೊ ಯು ಆರ್ ಟ್ರಾವೆಲಿಂಗ್ ಬಿಟ್ವೀನ್ ಲೆಟ್ಸೆ ಮಂಡ್ಯದಿಂದ ನಾನು ಬೆಂಗಳೂರಿಗೆ ಬರಬೇಕು, ತುಮಕೂರಿಂದ ಬೆಂಗಳೂರು ಬರಬೇಕೆಲ್ಲೋ, ಇಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ, ಮೊಬೈಲ್ ಆ್ಯಪ್ ಬಂದ್ಬಿಟ್ಟಿರುತ್ತೆ, ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ. ಸ್ಟಾರ್ಟೇನೆ ಹೊಸೊಬ್ಬರು ಅವ್ರಿಗೆ ಶೇರ್ ಮಾರ್ಕೆಟೇ ಗೊತ್ತಿಲ್ಲ, ಆಪ್ಷನ್ ಟ್ರೇಡಿಂಗ್ ಶುರು ಮಾಡ್ತಾರೆ. ಕಾಲ್ ಆಪ್ಷನ್ ಬೈ ಮಾಡಿಬಿಡಿ ಮಾರ್ಕೆಟ್ ಮೇಲೆ ಹೋಗುತ್ತೆ,
ಪುಟ್ ಆಪ್ಷನ್ ಬೈ ಮಾಡಿಬಿಡಿ, ಮಾರ್ಕೆಟ್ ಕೆಳಗಡೆ ಬಂದಾಗ ನೀವು ದುಡ್ಡು ಮಾಡಿಬಿಡ್ತೀರಾ, ಮಾರ್ಕೆಟ್ ಮೇಲೆ ಹೋದ್ರೂ ದುಡ್ಡು ಮಾಡ್ತೀರಾ, ಕೆಳಗಡೆ ಹೋದ್ರೂ ದುಡ್ಡು ಮಾಡ್ತೀರಾ. ಸೊ ದೇ ಸ್ಟಾರ್ಟ್ ಡೈರೆಕ್ಟ್ಲಿ ವಿತ್ ಟ್ರೇಡಿಂಗ್. ಅದು ಏನು ಟ್ರೇಡಿಂಗು? ಆಪ್ಷನ್ ಮಾರ್ಕೆಟ್ ಟ್ರೇಡಿಂಗ್. ಯಾಕೆ ಆಪ್ಷನ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತಾರೆ ಅಂದರೆ ಕಡಿಮೆ ಕ್ಯಾಪಿಟಲ್, ಬರೀ 10,000 ಇಟ್ಕೊಂಡು ನಾನು ಟ್ರೇಡ್ ಮಾಡ್ಬೋದು, ಆ್ಯಂಡ್ 10,000 ಇಟ್ಕೊಂಡು ನಾನು 1,00,000 ಮಾಡಿಬಿಡ್ಬೋದು ಪರ್ ಮಂತ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮನುಷ್ಯನಿಗೆ ಆಸೆ ಇರೋದು ಒಳ್ಳೆಯದು, ಇದು ದುರಾಸೆ. If you want to make 10,000 1 lakh in 1 month, you want to make it 10 times in 1 month. ಇದನ್ನು ಮಾಡೋದಕ್ಕೆ ನೀವು the amount of risk what you are taking, you will lose your capital. ಸೊ ಇದು ಹೇಗೆ ಅಂದರೆ they are not trading, they are actually gambling. ನಾನು ಹೇಳ್ತೀನಿ ಟ್ರೇಡರ್ ಬೇರೆ, ಗ್ಯಾಂಬ್ಲರ್ ಬೇರೆ ಅಂತ. ನೀವು ಕೇಳ್ಬೋದು ಏನು ವ್ಯತ್ಯಾಸ ಅಂತ. ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಒಂದು ದೊಡ್ಡ ಮೈದಾನದಲ್ಲಿ ನೀವು ಒಂದು ಚಿಕ್ಕ ಸರ್ಕಲ್ ಹಾಕ್ಬಿಟ್ಟು ಕಾಗೆ ಬಂದಲ್ಲಿ ಕೂತ್ಕೋಬೇಕು ಆ ಸರ್ಕಲ್ ಒಳಗಡೆ, ಚಿಕ್ಕ ಸರ್ಕಲ್ ಒಳಗಡೆ ಅನ್ನೋದು ದಟ್ ಈಸ್ ಗ್ಯಾಂಬ್ಲಿಂಗ್. ಸೊ ಅಂಥ ದೊಡ್ಡ ಮೈದಾನದಲ್ಲಿ ನೀವು ಒಂದು ಚಿಕ್ಕ ಸರ್ಕಲ್ ಹಾಕಿ ಆ ಸರ್ಕಲ್ ಒಳಗಡೆ ಕಾಗೆ ಬಂದು ಕೂತ್ಕೋಬೇಕು ಅನ್ನೋದು ಗ್ಯಾಂಬ್ಲಿಂಗ್. ಮತ್ತೆ ಟ್ರೇಡಿಂಗ್ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ, ಅದೇ ದೊಡ್ಡ ಮೈದಾನದಲ್ಲಿ ಕಾಗೆ ಎಲ್ಲಿ ಕೂತಿದೆ ಅಂತ ನೋಡ್ಬಿಟ್ಟು ಅದ್ರ ಸುತ್ತಲೂ ಸರ್ಕಲ್ ಹಾಕಿದ್ರೆ ಅದು ಟ್ರೇಡಿಂಗ್. ಸೊ ಟ್ರೇಡಿಂಗ್ ಅಲ್ಲಿ ವಿ ನೀಡ್ ಇಂಟೆಲಿಜೆನ್ಸ್, ವಿ ನೀಡ್ ಸ್ಕಿಲ್, ವಿ ನೀಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಇದೆಲ್ಲ ಬೇಕಾಗುತ್ತೆ. ಜನ ಯಾಕೆ 95% ಪೀಪಲ್ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂದರೆ, ನಾನು 10 ರೂಪಾಯಿ ಹಾಕಿ 1,00,000 ಮಾಡಿಬಿಡ್ತೀನಿ. ಶೇರ್ ಮಾರ್ಕೆಟನ್ನು ಲಾಟ್ರಿ ಟಿಕೆಟ್ ಥರ ಮಾಡ್ತಾ ಇದ್ದಾರೆ, ಹಾಗಾಗಿ ನಷ್ಟ ಮಾಡ್ಕೊಳ್ತಾರೆ. ಈಗ ನೀವು ರಿಯಲ್ ಎಸ್ಟೇಟಿಗೆ ದುಡ್ಡು ಹಾಕ್ತೀರಾ, ಮೈಸೂರಿಗೆ ಹೋಗ್ಬಿಟ್ಟು ಒಂದು ಸೈಟ್ ತೊಗೊಂಡ್ರಿ, 1,000 ರೂಪಾಯಿ ಸ್ಕ್ವೇರ್ ಫುಟ್ ಇದೆ ಇವತ್ತು, ಅಥವಾ 2,000 3,000 ಇದೆ. ನೀವು ಡೈಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀರಾ ಮೈಸೂರಿಗೆ ಹೋಗಿ, ನಂದು ಎಷ್ಟಾಯಿತು ಇವತ್ತು ಸೈಟ್ ವ್ಯಾಲ್ಯೂ, ನೆನ್ನೆ ನಾನು 3,000ಕ್ಕೆ ತೊಗೊಂಡೆ, ಇವತ್ತು 3,050 ರೂಪಾಯಿ ಆಯಿತು, ಇವತ್ತು 2,950 ಆಯಿತು. ನಾವು ಚೆಕ್ ಮಾಡ್ತೀವಾ? ಇಲ್ಲ. ಯಾರು ಒಳ್ಳೆ ಶೇರ್ಗಳಲ್ಲಿ ಇದೇ ಥರ ರಿಯಲ್ ಎಸ್ಟೇಟಲ್ಲಿ ಹೇಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ 5 ವರ್ಷ ಕಾಯ್ತೀರಾ, 10 ವರ್ಷ ಕಾಯ್ತೀರಾ, ಆ ಥರ ಮಾಡಿದ್ರೆ ದ ಮನಿ ವಾಟ್ ಯು ಮೇಕ್ ಎಲ್ಲೂ ಕೂಡ ಸಿಗೋದಿಲ್ಲ. ನೀವು ಬ್ಯಾಂಕಲ್ಲಿ ಹೋಗಿ FD ಇಡ್ತೀರಾ, ದಿನ ಹೋಗಿ ಬ್ಯಾಂಕರನ್ನು ಕೇಳ್ತೀರಾ, ನೀವು ಬ್ಯಾಂಕ್ ಮ್ಯಾನೇಜರ್ಗೆ ನಾನು 1,00,000 ಇಟ್ಟಿದ್ನಪ್ಪ ನೆನ್ನೆ FD, ಇವತ್ತು ಎಷ್ಟಾಯಿತು, 1,00,000 1 ರೂಪಾಯಿ ಆಯಿತಾ, 2 ರೂಪಾಯಿ ಆಯಿತಾ ಅಂತ. ಡು ವಿ ಚೆಕ್ ಅವರ್ FD ಎವ್ರಿ ಡೇ? ಆದರೆ ಶೇರ್ ಮಾರ್ಕೆಟಲ್ಲಿ ಕೆಲವ್ರು ಏನು ಮಾಡ್ತಾರೆ, ತಪ್ಪು ಕಂಪ್ನಿ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾನು ಲಾಂಗ್ ಟರ್ಮ್ಗೆ ಇಡ್ಕೊತೀನಿ. ಸೊ ಲಾಸ್ ಮೇಕಿಂಗ್ ಶೇರ್ಸು, ಬ್ಯಾಡ್ ಕಂಪನೀಸ್ನ ಲಾಂಗ್ ಟರ್ಮ್ಗೆ ಇಡ್ಕೊಂಡ್ರೆ ದುಡ್ಡು ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾರು ಶೇರ್ ಮಾರ್ಕೆಟನ್ನು, ಒಳ್ಳೆ ಕಂಪ್ನಿಗಳನ್ನು ಲೋಯರ್ ಪ್ರೈಸಲ್ಲಿ ತಿಳಿದು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವ್ರು ದುಡ್ಡು ಮಾಡ್ತಾರೆ. ನಿಮಗೆ ಟೈಮ್ ಇಲ್ಲ, ನನಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಶೇರ್ ಮಾರ್ಕೆಟ್ ಅನಲೈಸ್ ಮಾಡೋದು ಅಂದರೆ, ಯು ಹ್ಯಾವ್ 2 ಆಪ್ಷನ್. ಒಂದು, ನೀವು ಕಲ್ತು ನೀವೇ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗನ್ನು ಮಾಡಿ, ಅಥವಾ ಗಿವ್ ಇಟ್ ಟು ಅನ್ ಎಕ್ಸ್ಪರ್ಟ್. ಈಗೇನಾಗಿದೆ ಅಂದರೆ ಬ್ಲೇಸರ್ ಟೈ ಹಾಕೊಂಡು ಬರೋರೆಲ್ಲ ಶೇರ್ ಮಾರ್ಕೆಟ್ ಎಕ್ಸ್ಪರ್ಟ್ ಆಗಿದ್ದಾರೆ. ಆಮೇಲೆ ಎಲ್ಲರೂ ಏನು ಹೇಳ್ತಾರೆ, ನೀವು 5,000 ಹಾಕ್ಬಿಡಿ, ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಡಬಲ್ ಮಾಡೋದು ಅಂತ. ಇದಕ್ಕೆ ತುಂಬ ಒಳ್ಳೆ ಉದಾಹರಣೆ ಅಂದರೆ, ಅಮೆರಿಕ ದೇಶದಲ್ಲಿ ಒಬ್ಬ ಬುಕ್ ಬರೀತಾನೆ, ಹೌ ಟು ಬಿಕಮ್ ರಿಚ್ ಇನ್ 15 ಡೇಸ್ ಅಂತ. ಎಲ್ಲರೂ ಪರ್ಚೇಸ್ ಮಾಡಿದ್ರು ಆ ಬುಕ್ಕನ್ನು. ಅಯ್ಯೋ ನಾವು 15 ದಿವಸದಲ್ಲಿ ಶ್ರೀಮಂತರಾಗ್ಬಿಡೋಣ ಅಂತ ಎಲ್ಲ ಬುಕ್ ಓದಿದ್ರು. ಓದಾದ್ಮೇಲೆ ಹೆಂಗೆ ಶ್ರೀಮಂತರಾಗೋದು ಅನ್ನೋದು ಇರಲಿಲ್ಲ. ಅವ್ರು ತಿರ್ಗಾ ವಾಪಸ್ ಹೋಗ್ತಾರೆ ಅವ್ನ ವ್ಯಕ್ತಿ ಹತ್ರ, ಏನಪ್ಪ ನೀನು ಬುಕ್ ಬರ್ದಿದ್ಯಾ 15 ದಿವಸದಲ್ಲಿ ಶ್ರೀಮಂತ ಹೇಗಾಗೋದು ಅಂತ, ನಾವೆಲ್ಲ ಓದಿದ್ರಿ ಗೊತ್ತಾಗ್ತಾ ಇಲ್ಲ ಅಂತ. ಅವನು ಹೇಳ್ತಾನೆ, ನೀವೆಲ್ಲ ಈ ಬುಕ್ ಓದಿದ್ರಿ, ಅದರಿಂದ ಬುಕ್ ಸೇಲ್ ಆಗಿ ನಾನು ಶ್ರೀಮಂತನಾದೆ ಅಂತ ಅವನು ಹೇಳ್ತಾನೆ. ಸೊ ಅಂದರೆ 15 ದಿವಸದಲ್ಲಿ ಶ್ರೀಮಂತರಾಗಕ್ಕಾಗಲ್ಲ. ಸೊ ಯಾರು ಹಂತವಾಗಿ ಶ್ರೀಮಂತರಾಗ್ತೀನಿ, ಕಲಿತೀನಿ, ಇಂಥವ್ರು ಖಂಡಿತವಾಗ್ಲೂ ದುಡ್ಡು ಮಾಡ್ತಾರೆ. ಸ್ಪೀಡಾಗಿ ದುಡ್ಡು ಮಾಡಬೇಕು ಅಂತ ಹೋಗ್ತಾರೆ, ಆಪ್ಷನ್ ಟ್ರೇಡಿಂಗ್ ಮಾಡ್ತಾರೆ, ಫ್ಯೂಚರ್ಸ್ ಟ್ರೇಡಿಂಗ್ ಮಾಡ್ತಾರೆ. ನಾನು 5,000 ಹಾಕ್ಬಿಟ್ಟು 50,000 ಮಾಡ್ತೀನಿ ಅಂತ ಹೋಗ್ತಾರೆ. ಮತ್ತು ಏನು ಮಾಡಬೇಕು ಅಂತ ತಾವು ಕೇಳಿದ್ರೆ, ಈಗ ನಿಮ್ಮ ಹತ್ರ 10,000 ರೂಪಾಯಿ ಇದೆ, ನಾನು ಸಾಕು 20% ವರ್ಷಕ್ಕೆ ರಿಟರ್ನ್ ಮಾಡಿದ್ರು ಸಾಕು. ನಾನು ಈ 10,000 ರೂಪಾಯಿನ ಒಂದು 5 ಶೇರ್ಗಳಿಗೆ ಹಾಕ್ತೀನಿ. ಈಗ ನಾನೇ ನಿಮ್ಮನ್ನು ಕೇಳ್ತಿದ್ದೀನಿ. ಸೊ ನಿಮ್ಮ ಸುತ್ತಮುತ್ತ ನೀವು ನೋಡಿದಾಗ, ಲೆಟ್ ಅಸ್ ಸೇ ಎವ್ರಿ ಡೇ ಯು ಸಿ ಸಮ್ ಕಾರ್ಸ್ ಆನ್ ದ ರೋಡ್. ಮಾರುತಿ ಕಾರ್ ಖಂಡಿತವಾಗ್ಲೂ ನಮ್ಮ ಕಣ್ಮುಂದೆ ಬರುತ್ತೆ, ಟಾಟಾ ಮೋಟಾರ್ಸ್ ಖಂಡಿತವಾಗ್ಲೂ ಕಣ್ಮುಂದೆ ಬರುತ್ತೆ. ಬೈಕ್ ಅಂದರೆ ಇವತ್ತು ಬುಲೆಟ್, ಪೀಪಲ್ ವಿಲ್ ಸಿ ಬುಲೆಟ್ ಎವ್ರಿವೇರ್. ಸೊ ಐಚರ್ ಮೋಟಾರ್ಸ್, ಟಾಟಾ ಮೋಟಾರ್ಸ್, ಮಾರುತಿ. ಅದೇ ಥರ ಡೈಲಿ ನಾವು ಹಲ್ಲುಜ್ಜಬೇಕು, ಕೋಲ್ಗೇಟ್ ಪೇಸ್ಟ್, ಕೋಲ್ಗೇಟ್. ಅದೇ ಥರ FMCG ಕಂಪನೀಸ್ಗಳಿದೆ. ನೀವು ಸನ್ಸಿಲ್ಕ್ ಶ್ಯಾಂಪು ಹಾಕ್ತೀರಾ, ಸೊ ಡಾಬರ್ ಆಗಿರ್ಬೋದು, ಹಿಂದೂಸ್ತಾನ್ ಯೂನಿಲಿವರ್ ಆಗಿರ್ಬೋದು, ಬಿಸ್ಕೆಟ್ಸ್ ಎವ್ರಿ ಡೇ ತಿಂತೀವಿ ನಾವು, ಬ್ರಿಟಾನಿಯಾ ಇಸ್ ಅನ್ ಅದರ್ ಗುಡ್ ಕಂಪನಿ. ಸೊ ಇಂತಹ ಬ್ಯಾಂಕ್ಸ್, ಇವಾಗ ನಾನೇ ಕೇಳ್ತೀನಿ, ನೀವು FD ಇದೆ, ನೀವು ಬ್ಯಾಂಕ್ಗೆ ಹೋಗಿ FD ಹಾಕಬೇಕು ಅಂದರೆ ಯಾವ ಬ್ಯಾಂಕಲ್ಲಿ FD ಹಾಕ್ತೀರಾ ನೀವು ಅಂತ. ವಿಚ್ ಬ್ಯಾಂಕ್ ವಿಲ್ ಯು ಪ್ರಿಫರ್ ಫಾರ್ ಅನ್ FD? HDFC ಬ್ಯಾಂಕ್. HDFC ಬ್ಯಾಂಕ್ ಶೇರ್ಸ್ ತಗೊಳ್ಳಿ. SBI ಶೇರ್ಸ್ ತಗೊಳ್ಳಿ. ಸೊ ಬೈ ಬೈಯಿಂಗ್ ದೀಸ್ ಟೈಪ್ ಆಫ್ ಗುಡ್ ಕಂಪನೀಸ್
ನೀವು 10,000 ರೂಪಾಯಿಯನ್ನು ಕೇವಲ ನಾನು ಬರೀ 20% ರಿಟರ್ನ್ ವರ್ಷಕ್ಕೆ ಮಾಡ್ತೀನಿ ಅಂದರೂ ಕೂಡ ಟೆಲ್ ಮೀ ಇನ್ ಅದರ್ ಅಸೆಟ್ ಕ್ಲಾಸ್, ಅಂದರೆ ನನಗೆ ಬ್ಯಾಂಕ್ ಎಫ್ ಡಿ ಹಾಕಿದ್ರೆ ವರ್ಷಕ್ಕೆ ನಂಗೆ 20% ಬರುತ್ತಾ? ನಾನು ನನ್ನ ದುಡ್ಡನ್ನು ಇಲ್ಲ ಇನ್ಶೂರೆನ್ಸಲ್ಲೋ ಇಲ್ಲ ನಾನು ಗೋಲ್ಡ್ಗೋ ಇಲ್ಲ ಬೇರೆ ಎಲ್ಲೋ ಹಾಕಿದ್ರೆ ನನಗೆ ವರ್ಷಕ್ಕೆ 20% ಬರುತ್ತಾ ಅಂದ್ರೆ ಬರಲ್ಲ. ಬ್ಯಾಂಕ್ ಎಫ್ ಡಿಲಿ ನಿಮಗೆ ಬರೋದು 6-7%. ಇಲ್ಲಿ 3 ಟೈಮ್ಸ್ ಆಫ್ ಬ್ಯಾಂಕ್ ಎಫ್ ಡಿ ಬರ್ತಿದೆ ಆ್ಯಾವ್ರೇಜ್ ಆಗಿ. ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ನಾನೀಗ ಕೊಟ್ಟಿದ್ದು ಜನರಲ್ ಎಕ್ಸಾಂಪಲ್ಸ್ ನಿಮಗೆ. ನಾನು REC PFC ಅನ್ನುವ ಶೇರ್ಗಳನ್ನು ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಹಾಗೂ ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಶೇರನ್ನು ಒಂದೂವರೆ ವರ್ಷದ ಹಿಂದೆ 100 ರೂಪಾಯಿ 110 ರೂಪಾಯಿಗೆ ಐ ರೆಕಮೆಂಡೆಡ್, ಐ ಟೋಲ್ಡ್ ಪೀಪಲ್ ಟು ಬೈ, ಐ ಬಾಟ್. ಇವತ್ತದು 500 ರೂಪಾಯಿ ಇದೆ. ಒಂದೂವರೆ ವರ್ಷಕ್ಕೆ 100 ರೂಪಾಯಿ ಶೇರ್ ಇವತ್ತು 500 ರೂಪಾಯಿ ಇದೆ ಅಂದರೆ ಇಟ್ ಈಸ್ ಅ 500% ರಿಟರ್ನ್ ಇನ್ 1.5 ಇಯರ್. ನೀವು ಯಾವ ರಿಯಲ್ ಎಸ್ಟೇಟ್ ಒಂದೂವರೆ ವರ್ಷದಲ್ಲಿ 500% ರಿಟರ್ನ್ ಕೊಟ್ಟಿದೆ ಹೇಳಿ? ಆದರೆ ಇಂಥ ಶೇರ್ಗಳನ್ನು ಪಿಕ್ ಮಾಡಬೇಕಾದ್ರೆ ಯು ನೀಡ್ ಸಮ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಹೇಗೆ ಬರುತ್ತೆ ಅಂದರೆ ಫಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್, ಯು ಹ್ಯಾವ್ ಟು ಮೇಕ್ ಆಲ್ ದ ಮಿಸ್ಟೇಕ್ಸ್. ಎಲ್ಲರೂ ಕೇಳ್ತಾರೆ ನಾನು ಕೂಡ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು, ಐ ವಾಂಟ್ ಟು ಆಲ್ಸೋ ಹೋಸ್ಟ್ ಲೈಕ್ ಸೌಜನ್ಯ ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್, ಮೇಕ್ ಆಲ್ ದ ಮಿಸ್ಟೇಕ್ಸ್. People don't start, that is the biggest mistake. Start, even if it is bad, let us start. ಸೊ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಟ್ರೇಡಿಂಗ್ ಇಂದ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಈ ಥರ ಮಾಡೋ ಬದಲು ಇನ್ವೆಸ್ಟ್ ಇನ್ ಗುಡ್ ಕಂಪನಿ ಶೇರ್ಸ್, ವಾಟ್ ಯು ಸಿ ಅರೌಂಡ್. ಈಗ ಯು ವಾಂಟ್ ಟು ಬೈ ಶೂಸ್ ಅನ್ಕೊಳ್ಳೋಣ, ವಾಟ್ ಇಸ್ ಅ ಫೇಮಸ್ ಇಂಡಿಯನ್ ಕಂಪನಿ ಶೂಸ್ ವಾಟ್ ಯು ವಾಂಟ್ ಟು ಬೈ? ಶೂಸ್. ಇವಾಗ ಮಕ್ಳಿಗೆ ನಾವು ಶೂಸ್ ತೊಗೋಬೇಕಂದ್ರೆ ಯಾವ ಶೂಸ್ ಹೇಳ್ತೀರಾ ನೀವು? ನೋಡಿ, ನಿಮ್ಗೆ ನನ್ನ ಶೇರ್ ಮಾರ್ಕೆಟ್ ಏನೂ ಬರಲ್ಲ, ನನಗೂ ಕಬ್ಬಿಣದ ಕಡಲೆ ಅಂತ ಹೇಳ್ತಿದ್ದೀರಾ. ನಮ್ಮ ಕಾರ್ಯಕ್ರಮದಲ್ಲೇ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿ ಯಾವ ಶೇರ್ ತೊಗೋಬೇಕು ಸೌಜನ್ಯ ಅವರೇ ಅಂದರೆ ನೀವು ಬಾಟಾ ಅಂತ ಹೇಳಿದ್ರೆ. ಸೊ ದಟ್ ಮೀನ್ಸ್ ಇಫ್ ಐ ಆಸ್ಕ್ ಯು ನೇಮ್ ಅ ಸೆಕೆಂಡ್ ಕಂಪನಿ, ಅದು ಬೇಡ, IT ಕಂಪನಿ. ಬ್ಯಾಂಗ್ಳೂರ್ ಇಸ್ ಅ IT ಹಬ್. ಇಡೀ ವಿಶ್ವಕ್ಕೆ ನಮ್ಮ ಸಿಲಿಕಾನ್ ಸಿಟಿ ಬ್ಯಾಂಗ್ಳೂರ್ ಇಸ್ ಅ IT ಹಬ್. IT ಅಂದರೆ ವಿಚ್ ಆರ್ ದ 2 ಕಂಪನೀಸ್ ವಿಚ್ ಯು ಕ್ಯಾನ್ ರಿಮೆಂಬರ್? ಇನ್ಫೋಸಿಸ್, ವಿಪ್ರೋ. ನೋಡಿ, ಇನ್ಫೋಸಿಸ್, ವಿಪ್ರೋ ಇವತ್ತು ಹೇಳ್ತಾ ಇದ್ದೀನಿ, ಬಟ್ ಐ ವಿಲ್ ಗಿವ್ ಯು 2 more ನೇಮ್ಸ್. ಅದ್ರ ಜೊತೆಗೆ ಐ ವಿಲ್ ಆಲ್ಸೋ ಮೇಕ್ ಅ ಡಿಸ್ಕ್ಲೋಜರ್ ದಟ್ ನಾನು ಮೆನ್ಷನ್ ಮಾಡುವ ಶೇರ್ಸ್ ನೇಮ್ಸ್ ಏನಿದೆ, I might have direct exposure to it, my clients might have direct exposure, my family might have direct exposure. ನಾನು ಇದೇನು ಹೇಳ್ತಾ ಇದ್ದೀನಿ, people have to also ask their financial consultant. This is for disclosure. ನಾನು ಹೇಳ್ತಿದ್ದೀನಿ, today buy Wipro and Tech Mahindra share. These 2 companies in IT can do wonders. ನಿಮಗೇನು 20-25% ರಿಟರ್ನ್ ವರ್ಷಕ್ಕೆ ಬೇಕು ಅಂತ ಹೇಳ್ತಿದ್ದೀರಾ, ಕಂಪನೀಸ್ ಲೈಕ್ IT ಟುಡೇ ಈಸ್ ಅವೈಲಬಲ್ ಅಟ್ ಮೌತ್ ವಾಟರಿಂಗ್ ವ್ಯಾಲ್ಯೂಯೇಷನ್. ಅಂದರೆ ನಿಮಗೆ ಸಿಗ್ತಿರೋ ಬೆಲೆಗಳೇನಿದೆ ಇವತ್ತು, ಅದು ಖಂಡಿತವಾಗ್ಲೂ ಚೀಪರ್ ಪ್ರೈಸ್ಗೆ ಇವತ್ತು IT ಕಂಪನಿಯ ಶೇರ್ಗಳು ಸಿಗ್ತಾ ಇದೆ. ಲಾಸ್ಟ್ 2-3 ಇಯರ್ಸಲ್ಲಿ ಇನ್ಫೋಸಿಸ್ ಎಲ್ಲ ಪರ್ಫಾರ್ಮೇ ಮಾಡಿಲ್ಲ. ಸೊ ಕಂಪನಿ ಲೈಕ್ ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೇಂದ್ರ, ಈ ಕಂಪನಿಗಳಲ್ಲಿ ಇವತ್ತು ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಇಫ್ ಐ ವೈಟ್ ಫಾರ್ ನೆಕ್ಸ್ಟ್ 3 years 5 years, you will make the best return of your lifetime. So we have to select these type of stocks. ಈಗ ನೀವು ಹೇಳಿದ್ರಿ ಶೂಸ್ ಅಂದರೆ ಬಾಟಾ, ಬ್ಯಾಂಕ್ ಅಂದರೆ HDFC ಬ್ಯಾಂಕ್. I'll ask you ಸೆಕೆಂಡ್ ಬ್ಯಾಂಕ್ ಹೇಳಿ, ಇನ್ನೊಂದು ಬ್ಯಾಂಕ್ ಯಾವುದು ಯು ವಾಂಟ್ ಟು ಇನ್ವೆಸ್ಟ್ ಅಪಾನ್? ಆರ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಶೇರ್ ಮೇಲೆ ಹೋಗುತ್ತೆ, ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಶೇರ್ ಕೆಳಗೆ ಬರುತ್ತೆ. ಸೊ ಸ್ಟಾಕ್ ಪ್ರೈಸಸ್ ಆರ್ ಸ್ಲೇವ್ಸ್ ಆಫ್ ಅರ್ನಿಂಗ್ಸ್. ಅಂದರೆ ಕಂಪನಿಯ ಲಾಭಾಂಶದ ಮೇಲೆ ಅದರ ಶೇರಿನ ಬೆಲೆ ಲಾಂಗರ್ ಟರ್ಮ್ಗೆ ನಿಂತಿದೆ. ಶಾರ್ಟರ್ ಟರ್ಮ್ಗೆ ಮಾರ್ಕೆಟ್ ಸೈಕಾಲಜಿ ಇರುತ್ತೆ. ಎಲೆಕ್ಷನ್ನಲ್ಲಿ ಎಕ್ಸಿಟ್ ಪೋಲ್ ಪಾಸಿಟಿವ್ ತೋರಿಸ್ಬಿಡ್ತು, ಮಂಡೇ ಮಾರ್ಕೆಟ್ ಮೇಲೆ ಹೋಗ್ಬಿಡ್ತು. ಟ್ಯೂಸ್ಡೇ ಆ್ಯಕ್ಚುಯಲ್ ರಿಯಾಲಿಟಿ ಅಷ್ಟೊಂದು ಬರಲಿಲ್ಲ, ಸೀಟ್ NDAಗೆ ಬರೀ 292 ಬಂತು, ಅವಾಗ ಕೆಳಗಡೆ ಬಂದುಬಿಡ್ತು. ಈ ಟ್ರೇಡಿಂಗ್ ಬೇರೆ, ಇಟ್ ಈಸ್ ಅ ಡಿಫರೆಂಟ್ ಬಾಲ್ ಗೇಮ್. ಇನ್ವೆಸ್ಟ್ಮೆಂಟ್ ಬೇರೆ. ಸೊ ವೆನ್ ಯು ಇನ್ವೆಸ್ಟ್, ಐ ವಿಲ್ ನಾಟ್ ಸಿ ದೀಸ್ ಫ್ಯಾಕ್ಟರ್ಸ್. ವಾಟ್ ಐ ಸಿ ಇಸ್ ಕಂಪನೀಸ್ ಅರ್ನಿಂಗ್ಸ್. ಒಂಚೂರು ಎಕ್ಸ್ಪೀರಿಯನ್ಸ್ ಬಂದಾದ್ಮೇಲೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಜನ ಏನು ಮಾಡ್ತಾರೆ, ಶುರುವಲ್ಲೇನೆ ಅದು ಯಾವುದೋ ಶೇರ್ 5 ರೂಪಾಯಿ ಇದೆ, ಅದು ಯಾವುದೋ ಒಂದು ಟಿಪ್ ಬಂತು ಫ್ರೀಯಾಗೆ ಮೊಬೈಲಲ್ಲಿ, ನಾನು 5 ರೂಪಾಯಿಗೆ ಶೇರ್ ತೊಗೊಂಡ್ಬಿಡ್ತೀನಿ, ಅದು 500 ರೂಪಾಯಿ ಹೋಗುತ್ತಂತೆ ಯಾರೋ ಹೇಳಿದ್ದಾರೆ. ಸೊ ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಆ ಕಂಪನಿ ಏನು ಮಾಡ್ತಿದೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಈಗ ಐ ಆಸ್ಕ್ಡ್ ಯು, ಸೊ ದೀಸ್ ಆರ್ ದ ಸ್ಟಾಕ್ಸ್, ದೀಸ್ ಆರ್ ದಿ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದೆ. ನಾನು ನಿಮ್ಮನ್ನು ಕೇಳ್ತೀನಿ, ಯು ವಾಂಟ್ ಟು ಮೇಕ್ ಅನ್ FD ಅಂತ ಹೇಳಿದಾಗ HDFC ಬ್ಯಾಂಕ್ ಹೇಳಿದ್ರಿ, SBI ಹೇಳಿದ್ರಿ. ನಾನು ನಿಮ್ಮನ್ನು ಕೇಳ್ತೀನಿ, ಗಣೇಶ್ ಕೋಆಪರೇಟಿವ್ ಬ್ಯಾಂಕಲ್ಲಿ FD ಇಡ್ತೀರಾ ಅಂತ. ಇಡ್ತೀರಾ ನೀವು ಗಣೇಶ್ ಕೋಆಪರೇಟಿವ್ ಬ್ಯಾಂಕಲ್ಲಿ? ನನಗೆ ಯಾಕೆ ಇಡಬೇಡಿ ಅಂತ ಹೇಳ್ತೀನಿ ಅಂದರೆ, ಇದು ನೇಮ್ ಸುಮ್ಮನೆ ತೊಗೊಂಡೆ ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಅಂತ. ಯಾಕಲ್ಲಿ FD ಇಡಬಾರ್ದಂದ್ರೆ, ಅಲ್ಲಿ FD ಇಟ್ಟರೆ ದುಡ್ಡು ಬರುತ್ತೋ ಇಲ್ವೋ ಅಂತ ಗಣೇಶನಿಗೆ ಗೊತ್ತಿಲ್ಲ, ಇನ್ನು ನಮಗೆ ನಿಮಗೆ ಎಲ್ಲಿ ಗೊತ್ತಿದೆ. ಸೊ ಗಣೇಶ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಜನ ಹೋಗಿ ಯಾಕೆ FD ಇಡ್ತಾರೆ ಅಂದರೆ, ಅಲ್ಲಿ 2% ಬಡ್ಡಿ ಜಾಸ್ತಿ ಕೊಡ್ತಾರೆ, ನಮ್ಮ ಬೇರೆ ಬ್ಯಾಂಕಲ್ಲಿ ಬರೀ 7%, HDFCಲಿ ಬರೀ 6% ಕೊಡ್ತಾರೆ, ಗಣೇಶ್ ಕೋಆಪರೇಟಿವ್ ಬ್ಯಾಂಕಲ್ಲಿ 12% ಕೊಡ್ತಾರೆ.
ಅಲ್ಲಿ 12 ಕೊಡ್ತಾರೆ, ಇಲ್ಲಿ 7% ಕೊಡ್ತಾರೆ ಅಂತ ಗಣೇಶ್ ಕೋಆಪರೇಟಿವ್ ಬ್ಯಾಂಕಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ವಾಪಸ್ ಬರುತ್ತಾ ಅಂತ ಗಣೇಶನಿಗೆ ಗೊತ್ತಿಲ್ಲ ಅಂದರೆ ನಮಗೆ ನಿಮಗೆ ಎಲ್ಲಿ ಗೊತ್ತಿರುತ್ತೆ. ನೀವೇನು ಮಾಡಿದ್ರಿ, ಅಲ್ಲಿ ಜಾಸ್ತಿ ಬಡ್ಡಿ ಬರ್ತಿದೆ ಅಂತ ಅಲ್ಲಿ ಹೋದ್ರಿ, ಆದರೆ ನಿಮ್ಮ ಬಂಡವಾಳ ಅಥವಾ ಕ್ಯಾಪಿಟಲ್ ಏನಿದೆ ಅದರ ಸೇಫ್ಟಿನೇ ನೋಡಲಿಲ್ಲ. ಸೊ ವಾರನ್ ಬಫೆಟ್ ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ, ಹೋಲ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅದರಲ್ಲಿ 2 ರೂಲ್ ಫಾಲೋ ಮಾಡಿ ದುಡ್ಡು ಮಾಡ್ತೀರಾ ಅಂತಾರೆ. ಏನದು ಅಂದರೆ, ರೂಲ್ 1, ಡೋಂಟ್ ಲೂಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ಕಷ್ಟ ಬಿದ್ದು ದುಡ್ದಿರುವಂತಹ ದುಡ್ಡನ್ನು ಹಾಳು ಮಾಡ್ಕೋಬೇಡಿ. ಇದೇ ರೂಲ್ 1, ಡೋಂಟ್ ಲೂಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ರೂಲ್ 2 ಹೇಳ್ತಾರೆ, ಡೋಂಟ್ ಫರ್ಗೆಟ್ ರೂಲ್ 1. ಸೊ ನಾವು ಅನೇಕ ಸ್ಕ್ಯಾಮ್ಸ್ಗಳನ್ನು ನೋಡಿದ್ದೀವಿ. ವಿನ್ನಿ ವಿಂಕಿಂದ ಹಿಡಿದು IMFA ಸ್ಕ್ಯಾಮಿಂದ ಹಿಡಿದು ಅಲ್ಲಿ ಜ್ಯುವೆಲ್ರಿ ಅಂಗಡಿಗೆ ಹೋದ್ರಿ, ನಾವು ಈ ಥರ ದುಡ್ಡು ಹಾಕಿದ್ರಿ, ಅವ್ರು ನಮಗೆ ಮೋಸ ಮಾಡಿಬಿಟ್ರು, ಇವರೆಲ್ಲರಲ್ಲೂ ನೀವು ಬೇಕಾದ್ರೆ ನೋಡಿ, ತಿಂಗಳಿಗೆ ಇವರು 3% ಕೊಡ್ತೀವಿ, 5% ಕೊಡ್ತೀವಿ ಅಂತ ಹೇಳಿರ್ತಾರೆ. ಜನ ಏನು ಮಾಡ್ತಾರೆ, ಅಯ್ಯೋ ತಿಂಗಳಿಗೆ 3%, 5% ತಿಂಗಳಿಗೆ ಅವ್ರ ಹತ್ರ ಸಾಲ ಮಾಡೋಣ. ಅವ್ರ ದುಡ್ಡಲ್ಲ, ಸಾಲ ಮಾಡಿ ನಾನು 1%ಗೆ ಸಾಲ ಸಿಗುತ್ತೆ ನನಗೆ, ಆ ದುಡ್ಡನ್ನು ನಾನು ಹೋಗ್ಬಿಟ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ತಿಂಗಳಿಗೆ 3% ಕೊಡ್ತಾರೆ, ನಮ್ಮ ದುಡ್ಡು ಇಲ್ಲದೆ ಇದ್ರೂ 2% ಬರುತ್ತೆ ಅಂತ ಹೋಗಿ ಹಣ ಎಲ್ಲ ಲಾಸ್ ಮಾಡ್ಕೊಳ್ತಾರೆ. ಬಡ್ಡಿನೂ ಕಟ್ಟಬೇಕು 1%, ಅಸಲು ಹೋಯ್ತು. ಈ ಥರ ನಮಗೆ ಅನೇಕ ದುಡ್ಡು ಬರುತ್ತೆ ಅಂತ ಆಸೆ ತೊಗೊಂಡ್ಬಿಟ್ಟು ಕ್ಯಾಪಿಟಲ್ಲೇ ಸೇಫ್ಟಿ ಇಲ್ಲ ಅಂದರೆ ರಿಟರ್ನ್ ಹಿಡ್ಕೊಂಡು ಏನು ಮಾಡ್ತೀರಾ? ಸೊ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಎಲ್ಲ ತಿಳ್ಕೋಬೇಕು. ಎಲ್ಲಿ ನಿಮ್ಗೆ ಯಾರೋ ಬಂದ್ಬಿಟ್ಟು ನಿಮಗೆ ನಿಮ್ಮದು ಡಬಲ್ ಮಾಡ್ಕೊಡತ್ತೀನಿ, ನಿಮ್ಗೆ ತಿಂಗಳಿಗೆ 5% ಕೊಡ್ತೀನಿ ಅಂತ ಹೇಳಿದ್ರೆ ಬೇಡಪ್ಪ ನೀನೇ ಹಿಡ್ಕೊ ಅಂತ ಹೇಳಿ ಅಂಥ ಕಡೆ ಇನ್ವೆಸ್ಟ್ಮೆಂಟ್ಸ್ಗೆ ಹೋಗಲೇಬಾರ್ದು. ಸೊ ಕ್ಯಾಪಿಟಲ್ ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.